ಪಂಚ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಜನರು ಮತ್ತು ತಾಲೂಕಿನ ಎಲ್ಲ ಕಡುಬಡವರು ಗ್ಯಾರಂಟಿ ಯೋಜನೆಗಳನ್ನು ಸದುಪಯೋಗ ಪಡೆದುಕೊಂಡು ಉತ್ತಮ ಜೀವನ ನಡೆಸಬೇಕು ಎಂದು ತಾಲೂಕಿನ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎನ್ವೈಪಿ ಚೇತನ್ ರವರು ತಿಳಿಸಿದರು. ಶುಕ್ರವಾರ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದ ಹಮ್ಕುಂದಿ ಗ್ರಾಮದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳನ್ನು ಬಡವರು ಮತ್ತು ಕೂಲಿ ಕಾರ್ಮಿಕರು, ಯುವಕರು, ನಿರುದ್ಯೋಗಿಗಳು ಆಸರೆಯಾಗಿದೆ. ಈ ಯೋಜನೆಗಳಿಂದ ಅನೇಕ ಬಡ ಕುಟುಂಬದವರು ಜೀವನ ನಡೆಸುತ್ತಿದ್ದಾರೆ. ಇದಕ್ಕೆ ಸಂಬಂಧಿಸಿದ ತಾಲೂಕು ಮಟ್ಟದ ಅಧಿಕಾರಿಗಳು ಯೋಜನೆಗಳನ್ನು ಜನರಿಗೆ ಮುಟ್ಟುವ ಹಾಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ರಾಜ್ಯದ ಮತ್ತು ತಾಲೂಕಿನಲ್ಲಿ ಇದಕ್ಕೆ ಸಂಬಂಧಿಸಿದ ಸದಸ್ಯರುಗಳನ್ನು ನೇಮಕ ಮಾಡಿಕೊಂಡು ಈ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸಲು ಕ್ರಮ ಕೈಗೊಳ್ಳಬೇಕು. ಅದೇ ರೀತಿ ಸರ್ಕಾರ ಇದರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಎಂದರು. ಅನುಷ್ಠಾನ ಸಮಿತಿಯ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಮೂಲ ಉದ್ದೇಶ ಈಗ ನಮ್ಮ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಈಗಾಗಲೇ 2 ವರ್ಷ ಪೂರ್ಣಗೊಂಡಿದ್ದು, ರಾಜ್ಯದಂತ ಎಲ್ಲ ತಾಲೂಕಲ್ಲಿ ಕೂಡ ಗ್ಯಾರಂಟಿ ಅನುಷ್ಠಾನ ಸಮಿತಿ ಒಂದು ರಚಿಸಿ ಸಮಿತಿಗೆ ಒಂದು 15 ಜನ ಪ್ರತಿಯೊಬ್ಬರು ಒಂದು ಸದಸ್ಯರನ್ನು ಕೂಡ ನೇಮಕ ಮಾಡಿರುತ್ತಾರೆ. ನಮ್ಮ ಒಂದು ಸಮಿತಿಯ ಮೂಲ ಉದ್ದೇಶ ಹಾಗೂ ಇವತ್ತು ಇಲ್ಲಿ ನಮ್ಮ ಹಮ್ಕುಂದಿ ಗ್ರಾಮಕ್ಕೆ ಬಂದಿರುವ ಒಂದು ಮೂಲ ಉದ್ದೇಶ ಏನು, ನಮ್ಮ ರಾಜ್ಯ ಸರ್ಕಾರ ರಾಜ್ಯದಂತ ಪ್ರತಿಯೊಬ್ಬ ನೀಡ್ತಾ ಇರುವಂತಹ ಪಂಚ 5 ಗ್ಯಾರಂಟಿಗಳ ಯೋಜನೆಗಳಾದಂತಹ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ ಹಾಗೂ ಶಕ್ತಿ ಯೋಜನೆ ಅಡಿಯಲ್ಲಿ ನೀಡುವಂತಹ ಎಲ್ಲ ಪ್ರತಿಯೊಂದು ಯೋಜನೆಯನ್ನು ಕೂಡ ರಾಜ್ಯದ ಜನರಿಗೆ ಸರಿಯಾದ ರೀತಿಯಲ್ಲಿ ತಗ್ತಾ ಇದನ್ನ ಇಲ್ವೋ ಎನ್ನುವ ಒಂದು ವಿಚಾರವನ್ನು ತಿಳ್ಕೋಬೇಕು. ನಾವೇ ಖುದ್ದಾಗಿ ಎಲ್ಲ ಪ್ರತಿಯೊಂದು ಗ್ರಾಮಗಳಿಗೆ ಭೇಟಿ ನೀಡಬೇಕು. ಯಾಕಂದ್ರೆ ನಮ್ಮ ಉದ್ದೇಶ ಜನರು ನಮ್ಮ ಜೊತೆ ಅಧಿಕಾರಿಗಳ ಜೊತೆ ಬರೋದಕ್ಕಿಂತ ಹೆಚ್ಚಾಗಿ ನಾವೇ ಗ್ರಾಮಗಳಿಗೆ ಭೇಟಿ ನೀಡಬೇಕು, ಗ್ರಾಮಸ್ಥರ ಒಂದು ಕುಂದು ಕೊರತೆಗಳು ತಿಳ್ಕೋಬೇಕೆನ್ನುವ ಒಂದು ಉದ್ದೇಶದಿಂದನೇ ಇಲ್ಲಿ ಬಂದಿದ್ವಿ. ಹಾಗಾಗಿ ಎಲ್ಲರೂ ಕೂಡ ಅಷ್ಟೇ ರೀತಿ ಒಂದು ತಾಳ್ಮೆಯಿಂದ ನಾವೆಲ್ಲರೂ ಇರೋಣ. ಈಗ ಕೆಲವತ್ತು ತಮ್ಮೆಲ್ಲರ ಒಂದು ಸಮಸ್ಯೆ ಇರಲಿ, ಅದು ಯಾವುದೇ ರೀತಿಯ ಒಂದು ಕುಂದುಕೊರತೆ ಇದ್ರೂ ಕೂಡ ಈಗಾಗಲೇ ಇಲ್ಲೇ ನಮ್ಮ ಅಧಿಕಾರಿಗಳು ಎಲ್ಲರೂ ಕೂಡ ಇದ್ದಾರೆ, ಪಂಚ 5 ಗ್ಯಾರಂಟಿ ಇಲಾಖೆಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ. ಹಾಗಾಗಿ ಎಲ್ಲರೂ ಕೂಡ ನೇರವಾಗಿ ತಾವು ಇಲ್ಲಿ ತಾಳ್ಮೆಯಿಂದ ಬಂದು ತಾವು ಕೇಳಬಹುದು. ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಪ್ರತಿ ವರ್ಷ 50,000 ಕೋಟಿ ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಟ್ಟಿರುತ್ತದೆ ಪ್ರತಿ ವರ್ಷ ಕೂಡ. ಹಾಗೂ ಇದು ನಮ್ಮ ದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಯೋಜನೆ ಇದಾಗಿರೋದ್ರಿಂದ ಹಾಗೂ ಬೇರೆ ರಾಜ್ಯಗಳಲ್ಲಿ ಕೂಡ ನಮ್ಮ ರಾಜ್ಯ ಸರ್ಕಾರ ಹಾಗೂ ಈ ಒಂದು ಯೋಜನೆಯನ್ನು ಮಾದರಿಯಾಗಿ ತೆಗೆದುಕೊಂಡು ಅಲ್ಲಿ ಕೂಡ ಪ್ರತಿಯೊಂದು ರಾಜ್ಯಗಳಲ್ಲಿ ಕೂಡ ಅವರು ಕಾರ್ಯರೂಪಕ್ಕೆ ತಂದು ಇದು ಎಲ್ಲರಿಗೂ ಕೂಡ ಒಂದು ಯಶಸ್ವಿಯಾಗಿ ನಡೆಸಿಕೊಳ್ತಾ ಹೋಗ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ನೀಡುವಂತ 2,000 ಯೋಜನೆ ಹಣ ಏನಿದೆ, ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕವಾಗಿ ಒಂದು ಮೊರೆಯನ್ನು ಒಂದು ತಪ್ತಾ ಇದ್ದು ಎಲ್ಲರಿಗೂ ಕೂಡ ಅವರ ಜೀವನದಲ್ಲಿ ಒಂದು ನೆಮ್ಮದಿಯ ಒಂದು ವಾತಾವರಣ ಕಲ್ಪಿಸಿದೆ. ಯಾಕಂದ್ರೆ ವೈಯಕ್ತಿಕವಾಗಿ ಎಲ್ಲ ರೀತಿಯ ಬೇರೆ ಒಂದು ಸಣ್ಣ ಪುಟ್ಟ ಖರ್ಚುಗಳಿರ್ಬೋದು, ಮಾತ್ರೆ ಹಾಗೂ ಆರೋಗ್ಯ ಇನ್ನೊಂದು ಇತರೆ ಖರ್ಚುಗಳಿಗೆ ಇರ್ಬೋದು, ಪ್ರತಿಯೊಂದು ಇದರಲ್ಲಿ ಕೂಡ ಒಂದು ಉಪಯೋಗ ಆಗಿದೆ. ಬಹಳಷ್ಟು ಜನ ಕೇಳ್ತಾ ಇರ್ತಾರೆ, ನಮಗೆ ಈ ಸೌಲಭ್ಯ ಇಂದ ನಮ್ಗೆ ಇನ್ನ ಸರಿಯಾಗಿ ರೀತಿಯಲ್ಲಿ ದಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ನಮ್ಮ ಉದ್ದೇಶ ಇಲ್ಲೇ ಏನಂದ್ರೆ ನಾವೇ ಇಲ್ಲಿ ಖುದ್ದಾಗಿ ಬಂದು ಎಲ್ಲರಿಗೂ ಕೂಡ ಒಂದು ಸರಿಯಾದ ರೀತಿಯಲ್ಲಿ ದಕ್ತಾ ಇದ್ರೆ ಇಲ್ಲೊಂದು ತಿಳ್ಕೊಂಡು, ಒಂದು ವೇಳೆ ಯಾರಾದ್ರೂ ಈ ಒಂದು ಯೋಜನೆಗಳಿಂದ ವಂಚಿತರಾಗಿದ್ರೆ ಅಂತ ಎಲ್ಲರ ಹೆಸರುಗಳನ್ನು ನಾವು ಪಟ್ಟಿ ಮಾಡಿ ಅಧಿಕಾರಿಗಳ ಜೊತೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಸಾಧ್ಯವಾದಷ್ಟು ಎಲ್ಲರಿಗೂ ಒಂದು ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇಂದು ನಮ್ಮ ಮೊಳಕಾಲ್ಮೂರು. ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಎಚ್ ಹನುಮಂತಪ್ಪ ಮಾತನಾಡಿ, ನಮ್ಮ ತಾಲೂಕು ಆಡಳಿತ ಅಧಿಕಾರಿಗಳಿಂದ ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ವಿಸ್ತೃತವಾಗಿ ನಿಮ್ಮ ಬಳಿ ಚರ್ಚಿಸಲಿದ್ದಾರೆ. ಈ ಗ್ಯಾರಂಟಿ ಯೋಜನೆಗಳು ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು ಎನ್ನುವುದೇ ಸರ್ಕಾರದ ಉದ್ದೇಶವಾಗಿದೆ. ಕೆಲ ನ್ಯೂನತೆಗಳಿದ್ದಲ್ಲಿ ಅದನ್ನು ಸರಿಪಡಿಸಿಕೊಂಡು ಪಂಚ ಗ್ಯಾರಂಟಿ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಇಂಪಾರ್ಟೆಂಟ್ ಆಗಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಹಳ್ಳಿಗಳ ಸಾರ್ವಜನಿಕ ಮಿತ್ರರೇ, ಯಥೇಚ್ಛವಾಗಿ ಮಹಿಳಾ ಅಭ್ಯರ್ಥಿಗಳು ಈ ಒಂದು ಕಾರ್ಯಕ್ರಮದ ನಿಮಗೆ ಸಹಿತ ಈ ಪಂಚ ಗ್ಯಾರಂಟಿ ಯೋಜನೆಯ ಪರವಾಗಿ ಗ್ರಾಮ ಪಂಚಾಯಿತಿಯ ಪರವಾಗಿ ಎಲ್ಲರಿಗೂ ಸಹಿತ ಸ್ವಾಗತ, ಸುಸ್ವಾಗತ. ಯಥೇಚ್ಛವಾಗಿ ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಸರ್ಕಾರ 2 ವರ್ಷ ಕಳೆದರೂ ಸಹಿತ ಪಂಚ ಗ್ಯಾರಂಟಿ ಯೋಜನೆಯು ಆಯಾ ಗ್ರಾಮ ಪಂಚಾಯತ್ ಕಟ್ಟಕಡೆಯ ವ್ಯಕ್ತಿಗೆ ಈ ಒಂದು ಸದುಪಯೋಗ ಪಂಚ ಗ್ಯಾರಂಟಿ ಯೋಜನೆಯ ಸದುಪಯೋಗ ಆಗಿದೆ ಇಲ್ಲ ಅಂತಕ್ಕಂತ ಹೇಳಿ ಈ ಒಂದು ಶಿಬಿರವನ್ನ ಮಾನ್ಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಯೋಜನೆ ಮಾಡಿರ್ತಕ್ಕಂಥದ್ದು. ನಮಗೀಗಾಗಲೇ ಗೊತ್ತಿದೆ, ಗೃಹಲಕ್ಷ್ಮಿ, ಯುವ ನಿಧಿ, ಶಕ್ತಿ ಯೋಜನೆ, ಅನ್ನಭಾಗ್ಯ, ಯುವ ನಿಧಿ
5 ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಸರಿಯಾದ ರೀತಿಯಲ್ಲಿ ಜಮಾ ಆಗಿದೆ ಇಲ್ವೇ? ಕೃಷಿ ಯೋಜನೆ ಎಲ್ಲ ಹೆಣ್ಣು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ತಲುಪಿದೆ ಇಲ್ವೇ? ಯುವಕರಿಗೆ ಸರಿಯಾದ ರೀತಿಯಲ್ಲಿ ತಲುಪಿದೆ ಇಲ್ವೇ? ಹಾಗೂ ಅನ್ನಭಾಗ್ಯ ಈಗಾಗಲೇ ಕೊಟ್ಟಿದ್ದ ಅನ್ನಭಾಗ್ಯ ಸಹಿತ ಈ ಒಂದು ಯೋಜನೆ ಸರಿಯಾದ ರೀತಿಯಲ್ಲಿ ತಲುಪಿದೆ ಇಲ್ವೇ? ಹಾಗೂ ಗೃಹ ಜ್ಯೋತಿ ಎಲ್ಲ ಮನೆಗಳಿಗೂ ಸಂಬಂಧಪಟ್ಟಿರ್ತಕ್ಕಂಥ ಸರಿಯಾದ ರೀತಿಯಲ್ಲಿ ತಲುಪಿದೆ ಇಲ್ಲ ಅಂತಕ್ಕಂಥದ್ದನ್ನ ನಿರಂತರವಾಗಿ ನಿಮ್ಮಗಳ ಮುಂದೆ ಪಾರದರ್ಶಕವಾಗಿ ಟ್ರಾನ್ಸ್ಪರೆನ್ಸಿಯಾಗಿ ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಇವತ್ತು ನಿಮ್ಮಗಳ ಮುಖೇನ ಸರಿಯಾದ ರೀತಿಯಲ್ಲಿ ಈ ಸಮರ್ಪಕವಾಗಿರ್ತಕ್ಕಂಥ 5 ಗ್ಯಾರಂಟಿ ಯೋಜನೆ. ಅದೇ ರೀತಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಧನಂಜಯ ಮಾತನಾಡಿ, ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಎಲ್ಲ ಬಡ ಕುಟುಂಬಗಳು, ನಿರ್ಗತಿಕರು, ಮಹಿಳೆಯರಿಗೆ ಸ್ವಾವಲಂಬಿ ಜೀವನ ನಡೆಸಲು ಸಾಧ್ಯ. ಅದೇ ರೀತಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಬಳಸಿಕೊಂಡು ಜೀವನ ನಡೆಸಬೇಕು ಎಂದು ಕಿವಿ ಮಾತು ಹೇಳಿದರು. ಹೆಚ್ಚು ಭಾಗವಹಿಸಬೇಕಂತೇಳಿ ಮತ್ತೊಮ್ಮೆ ಕೇಳ್ಕೊಳ್ತು. ಏನಪ್ಪ ಅಂದ್ರೆ ಪಂಚ ಗ್ಯಾರಂಟಿಯನ್ನು ವಿಧಾನಸಭೆ ಎಲೆಕ್ಷನ್ ನಲ್ಲಿ 5 ಗ್ಯಾರಂಟಿಗಳು ಕೊಡ್ತೀವಿ ಅಂತೇಳಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾರು, ಡಿ.ಕೆ. ಶಿವಕುಮಾರ್ ಸಾರು ಎಲ್ಲರೂ ಕೇಳಿದ್ರು. ಅದೇ ರೀತಿಯಾಗಿ ಹೇಳಿದ್ರಿಂದ ಸರ್ಕಾರ ಬಂದ ತಕ್ಷಣವೇ ಕೆಲವೇ ಗಂಟೆಗಳಲ್ಲಿ ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ, ಅಯ್ಯನಿಧಿ 5 ಗ್ಯಾರಂಟಿಗಳನ್ನ ಹಂತವಾಗಿ ಮಾಡಿದ್ರು. ಆ ಯೋಜನೆಗಳು ಪ್ರತಿಯೊಂದು ಗ್ರಾಮದಲ್ಲಿ ಕಟ್ಟಕಡೆ ವ್ಯಕ್ತಿ ಕೂಡ ತಲುಪಿದವ ಇಲ್ಲ ಅಂತೇಳಿ ನಮ್ಮ ಕಾರ್ಯಕ್ರಮ ಸರ್ಕಾರದ ಆದೇಶದ ಪರವಾಗಿದೆ. ಸರ್ಕಾರದ ಕಾರ್ಯಕ್ರಮ ನಮ್ಮ ಸರ್ಕಾರ ಬಂದಾಗ್ಲಿಂದನು ಪ್ರತಿಯೊಬ್ಬರಿಗೂ ಕೆಲವರೆಲ್ಲ ಹೇಳ್ತಿರ್ತಾರೆ, ಕಟ್ಟೆ ಮೇಲೆ ಕುತ್ಕೊಂಡು ಸುಮ್ಮನೆ ಹೇಳ್ತಾರೆ. ಈ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಸದಸ್ಯರುಗಳು ತಮ್ಮ ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು. ಆಮೇಲೆ ದೇವಸ್ಥಾನದ ಅರ್ಚಕರಿಗೆ ಸಂಬಳ ಜಾಸ್ತಿ ಮಾಡಿದ್ದಾರೆ. ಆಮೇಲೆ ರೈತರಿಗೆ ಪಶುಭತ್ಯೆ ಕೊಟ್ಟರು. ದನಗಳಿಗೆ ಇಂಜೆಕ್ಷನ್ ಎಲ್ಲ ಫ್ರೀಯಾಗಿ ಕೊಡ್ತಾರೆ, ಮೆಡಿಸಿನ್ ಎಲ್ಲ ಫ್ರೀಯಾಗಿ ಕೊಡ್ತಿದ್ದಾರೆ ಬಂಧುಗಳು. ಆಮೇಲೆ ಶಾಲೆಯ ಭಾಗ್ಯ, ವಿದ್ಯಾರ್ಥಿನಿ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡ್ತಿದ್ದಾರೆ. ಶೂ ಬಗ್ಗೆ ಕೊಟ್ಟು ಯಾವುದೇ ಮಗು ಬರಿಗಾಲ ಶಾಲೆಗೆ ಹೋಗ್ಬಾರ್ದು ಅಂತೇಳಿ ಶೂವನ್ನು ಉಚಿತವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಸಮಗ್ರ ಭಾಗ್ಯ, ಬಡತನದಲ್ಲಿ ಬಟ್ಟೆನೂ ಕೊಡ್ತಿದೆ. ನಾನು ಸಮೇತ ಒಂದೇ ಪ್ಯಾಂಟಲ್ಲಿ ಓಡಿದೆ. ದನಗಳು ಏನು ಕೇಳ್ತಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲಾ ಬಡವರ ಕಷ್ಟ, ದೀನದಲಿತರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಶಸ್ತ್ರ ಅಂದ್ರೆ ಬಟ್ಟೆಗಳನ್ನು ಉಚಿತವಾಗಿ ಕೊಟ್ಟಿದೆ. ಈ ಸಂದರ್ಭದಲ್ಲಿ ಸಿಡಿಪಿಒ ನವೀನ್ ಕುಮಾರ್, ಪಿಡಿಒ ಮಲ್ಲಿಕಾರ್ಜುನ್, ಪಂಚ ಗ್ಯಾರಂಟಿ ಯೋಜನಾ ಸದಸ್ಯರುಗಳಾದ ನರಸಿಂಹರೆಡ್ಡಿ, ಪಾಲಯ್ಯ, ವಿಜಯ್, ಪಲ್ಲವಿ, ಮೊಳಕಲ್ಮೂರ್, ಮಹಮ್ಮದ್ ರಫಿ, ಪಿ ಗೋಪಾಲ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶೋಭಾ, ಉಪಾಧ್ಯಕ್ಷರಾದ ಗೀತಾ, ಸದಸ್ಯರುಗಳಾದ ವಸಂತಮ್ಮ, ಪ್ರಭಾಕರ್, ಮಂಜಮ್ಮ, ಅಂಜಿನಪ್ಪ, ವಸಂತಮ್ಮ, ವನ್ನೂರಪ್ಪ, ವರಲಕ್ಷ್ಮಿ, ಈರಣ್ಣ, ಮಂಜುಳಾ, ಮಲಿಯಕ್ಕ, ಗೌರಮ್ಮ, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು, ಊರಿನ ಗ್ರಾಮಸ್ಥರು ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.